ಸರ್, ಈಗ ನಿಗಮ ಒಂದು ಮುಖ್ಯವಾಗಿ ಪರಿಷತ್ ಸ್ಥಾನ ವಿಚಾರವಾಗಿ 7 ಸ್ಥಾನಗಳಿಗೆ 80 ಜನ ಆಕಾಂಕ್ಷಿಗಳು ಅನ್ನುವಂಥದ್ದು. ಸೊ ಹೇಗೆ ಅದು ಅಷ್ಟು ಸುಲಭ ಇದೆ ಕಾಂಗ್ರೆಸ್ಗೆ? ನೋಡಿ, ಇದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿರೋರು ಮತ್ತೆ ಪಕ್ಷಕ್ಕೆ ನಿಷ್ಠೆಯಿಂದ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಸಾಮಾಜಿಕ ನ್ಯಾಯ ಇದೆಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಏನು ಗೊಂದಲ ಏನಿಲ್ಲ. ಆದ್ರೆ ಆಕಾಂಕ್ಷಿಗಳು ಹೆಚ್ಚಿದ್ದೇ ಇರ್ತಾರೆ, ಅದು ಸಹಜ. ಆದರೆ ಯಾಕೆ ನಮ್ದು ದೊಡ್ಡ ಪಕ್ಷ ಮತ್ತು ಕಾರ್ಯಕರ್ತರ ಮುಖಂಡಗಳ ಸಂಖ್ಯೆ ಹೆಚ್ಚಿರೋದ್ರಿಂದ. ಆದರೆ ನಮ್ಮ ವರಿಷ್ಠರು ಸಿಎಂ ಅವರು, ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಫೈನಲೈಸ್ ಮಾಡ್ತಾರೆ. ಪರಮೇಶ್ವರ್ ಅವರು ಕೂಡ ಹಿರಿಯ ನಾಯಕರನ್ನ ಪರಿಗಣಿಸಬೇಕಾಗುತ್ತೆ, ಪರಿಗಣಿಸಿ ತೀರ್ಮಾನ ಮಾಡಬೇಕು ಅನ್ನುವಂಥದ್ದನ್ನ ಮಾತನ್ನು ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ತಗೊಂಡೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಯಾರಾದ ಅಭಿಪ್ರಾಯಗಳು ಏನಾದ್ರು ಇದ್ರೆ ಖಂಡಿತ ಅದು ನಮ್ಮ ಸೀನಿಯರ್ ಲೀಡರ್ಸ್ ಡೆಲ್ಲಿ ಅವ್ರಿಗೂ ಕೂಡ ಹೇಳೋದಕ್ಕೂ ಕೂಡ ಅವಕಾಶ ಇದೆ, ಇಲ್ಲ ಅಂತ ಏನಿಲ್ಲ. ಅದೇ ಚುನಾವಣೆ ಬೇರೆ ನಡೀತಾ ಇದೆ. ಎಲ್ಲರೂ ಕೂಡ ಇನ್ನು ಅಂತಿಮ ಕೊನೆ 30ನೇ ತಾರೀಕು ಚುನಾವಣೆಗೆ ತೆರೆ ಬೀಳುತ್ತದೆ. ಅದಕ್ಕೋಸ್ಕರ ಬಹುಶಃ 1-2 ದಿವಸ ಎಲ್ಲ ರಾಷ್ಟ್ರೀಯ ಮಟ್ಟದ ನಾಯಕರು ಚುನಾವಣೆಯಲ್ಲೂ ಅದರಲ್ಲೂ ಸ್ವಲ್ಪ ಬ್ಯುಸಿ ಇರ್ತಾರೆ. ಆದರೆ ನನ್ನ ಪ್ರಕಾರ ಅವರಿಗೆ ಕೊಟ್ಟರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅವರು MLA ಆಗಿದ್ದವರು. ಆಗಿರ್ತಕ್ಕ ಸಂದರ್ಭದಲ್ಲಿ ಅವರು ಆ ಒಂದು ಸಮಯದಲ್ಲಿ ಅವ್ರು ಮತ್ತೆ ಕಂಟೆಸ್ಟ್ ಮಾಡಲಿಲ್ಲ. ಬಹುಶಃ ನಮ್ಮ ಇರೋ ಎಲ್ಲ MLAs ಪೈಕಿಯಲ್ಲಿ ಅವರೊಬ್ಬರದ್ದು ಮಾತ್ರ ಟಿಕೆಟ್ ಅವ್ರಿಗೆ ಸಿಕ್ಕಿರಲಿಲ್ಲ. ಆದ್ರಿಂದ ಅವರಿಗೆ ಕೊಟ್ಟರೆ ಒಳ್ಳೇದೇ. ಅದರ ಬಗ್ಗೆ ಏನು ಭಿನ್ನಾಭಿಪ್ರಾಯ ಯಾರಿಗೂ ಇಲ್ಲ. ಬ್ರಾಂಡ್ ಬೆಂಗಳೂರು ಮಾಡಿಲ್ಲ, ಹಣವನ್ನು ಕೊಟ್ಟಿಲ್ಲ ಅನ್ನುವಂಥ ಕಾರಣವನ್ನು ಮುಂದಿಟ್ಟು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಸುಮ್ಮನೆ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ 2-3 ತಿಂಗಳಿಂದ ಇತ್ತು. ಈಗ ಈ 6ನೇ ತಾರೀಕಿಂದ ಮತ್ತೆ ಎಲ್ಲ ಪ್ರಾರಂಭ ಆಗ್ತದೆ. ಬೆಂಗಳೂರು ನಗರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತಾ ಇದೀವಿ. ಖಂಡಿತ ಬೆಂಗಳೂರು ನಗರವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯ ಆರ್ಥಿಕ ನೋಡಿ ಎಷ್ಟೇ ಹಣ ಕೊಟ್ಟರು ಕೂಡ ಕಮ್ಮಿನೇ. ಆದ್ರಿಂದ ಇರುವಂತ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರಕ್ಕೆ ಎಷ್ಟು ಸಿಗಬೇಕು ಅದು ಖಂಡಿತ ಸಿಕ್ಕೇ ಸಿಗ್ತದೆ. ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಮಾತನ್ನು ಹೇಳ್ತಿದ್ರೆ, ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಹಿಂದೆ ಇಡೀ ಸಂಪುಟ ಇದೆ, ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ. ನೋಡಿ, ಪ್ರತಿ ಸಲ ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲದಕ್ಕೂ ಕೂಡ ಇದೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಏನಾಗಿದೆ, ಏನ್ ಕಾರಣ ಅದೆಲ್ಲ ನೋಡ್ಬಿಟ್ಟು ತಾನೇ ನೋಡಿದ ನಂತರ ಅದಕ್ಕೆ ಯಾಕಾಯ್ತು ಅಂತ ತಿಳ್ಕೊಂಡು ತೀರ್ಮಾನ ಆಗ್ತದೆ. ಯಾರು ಕೂಡ ಬೆಂಬಲ ಕೊಡುವಂಥದ್ದು ಏನಿಲ್ಲ, ಅಥವಾ ಯಾರು ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು ಏನು ಇರೋದಿಲ್ಲ. ಸುಮ್ಮನೆ ಹೇಳಿಕೆಗಳನ್ನ ನಮ್ಮ ವಿರೋಧ ಪಕ್ಷ ನಾಯಕರು ಪ್ರತಿ ಸಲ ಇದೇ ರೀತಿಯಾಗಿ ಅತಿರೇಕದ ಹೇಳಿಕೆಗಳನ್ನೇ ಕೊಡ್ತಾರೆ. ಅವ್ರ ಕಾಲದಲ್ಲಿ ಅವ್ರು ಏನೇನ್ ಮಾಡಿದ್ದಾರೆ, ಅವರಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ನಡೆಸಿದ್ದಾರೆ ಇಲಾಖೆಗಳನ್ನ ನಾವೆಲ್ಲ ನೋಡಿದೀವಿ. ಸುಮ್ಮನೆ ಇವತ್ತಿನ ದಿವಸ ವಿರೋಧ ಪಕ್ಷ ನಾಯಕರಾಗಿದ್ದ ತಕ್ಷಣ ಪ್ರತಿಯೊಂದಕ್ಕೂ ಕೂಡ ರಾಜೀನಾಮೆ ಕೊಡಬೇಕು, ಸರ್ಕಾರ ದಿವಾಳಿ ಆಗಿದೆ, ದುಡ್ಡಿಲ್ಲ, ವಿಷಯಗಳನ್ನ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದವರು. ಸರ್, ರಾಜ್ಯದಲ್ಲಿ ಇತ್ತೀಚೆಗೆ ಕೊಲೆಗಳು ದಿನೇ ದಿನೇ ಜಾಸ್ತಿ ಆಗ್ತದೆ. ಎಲ್ಲೊಂದ್ ಕಡೆ ನೋಡಿ, ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಎಲ್ಲಿ ಏನಾದ್ರೂ ಆತರ ಆದಾಗ ಪೊಲೀಸ್ ಅವರು ಕ್ರಮಗಳು ತಗೊಳ್ಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗ್ತದೆ. ಈ ದೇಶದಲ್ಲಿ ಯಾವ ಮಾಹಿತಿಗಳನ್ನು ನಾವು ನೋಡಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬಹುಶಃ ಕರ್ನಾಟಕ ಬೇರೆ ರಾಜ್ಯ ಹೋಲಿಕೆ ಮಾಡಿದ್ರೆ ನಮ್ದೇನು ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕದ್ದು ಸರ್ಕಾರ ಜವಾಬ್ದಾರಿ. ಅದನ್ನ ಈ ತರ ಕೊಲೆ ಆದಾಗ ಯಾರು ಮಾಡಿರೋನ್ನ ಹಿಡಿಬೇಕು. ಇನ್ನೊಂದು ಕಡೆ ಭದ್ರತೆಯನ್ನ ನೀಡುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಬೇಕು. ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿ ನಮ್ಮ ಗೃಹ ಸಚಿವರು ಅವರಿಗೆ ಸಮರ್ಥರಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಇನ್ನೇನು ಕ್ರಮಗಳು ತಗೊಳ್ಬೇಕು ಅವ್ರು ಖಂಡಿತ ತಗೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ರಾಹುಲ್ ಗಾಂಧಿ ಅವರು ಪಿತೂರಿ ಮಾಡುವುದು ನನ್ನ ವಿರುದ್ಧ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಈಗ ಅವರು ಯಾವುದೇ ಹೇಳಿಕೆ ಕೊಡೋದನ್ನು ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅಲ್ವಾ? ವಿಡಿಯೋ ಯಾರು ಮಾಡಿದ್ರು, ಅದನ್ನ ತಯಾರು ಮಾಡಿದವರು ಯಾರು, ಮತ್ತು ಅದು ಇದ್ದಂತ ಅದೆಲ್ಲ ನೋಡಿದೀವಿ. ಅದರಿಂದ ಇಂಥ ಸಮಯದಲ್ಲಿ ಅವರು ಒಂದು ಸರೆಂಡರ್ ಆಗಿ ಏನ್ ಕಾನೂನಿನ ಚೌಕಟ್ಟು ಅಡಿಯಲ್ಲಿ ಏನ್ ಕ್ರಮ ಆಗ್ಬೇಕು ಅದಕ್ಕೆ ಒಳಗಾದ್ರೆ ತದನಂತರ ಬೇರೆ ಹೇಳಿಕೆಗಳು ಕೊಟ್ರೆ ನಾವು ಒಪ್ಕೋಬಹುದು. ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವ್ರು ಈ ತರ ಹೇಳಿಕೆಗಳು ಕೊಡೋದು ನಿಜವಾಗ್ಲೂ ಕೂಡ ಅವರ ಅಹಂಕಾರ ಇಳಿದಿಲ್ಲ ಅಂತ ಆಯ್ತು. ಅಥವಾ ಇನ್ನೂ ತಪ್ಪು ಮಾಡಿದಿಂತ ಅವ್ರಿಗಿನ್ನೂ ಅವ್ರ ಮನಸ್ಸಿಗೆ ಹೋಗಿಲ್ಲ ಅಂತ ಕಾಣ್ತಾ ಇದೆ ಅಲ್ವಾ? ಆತರ ಹೇಳಿಕೆ ಯಾರಾದ್ರೂ ಕೊಡ್ತಾರ? ಇಲ್ಲ ನೋಡಿ, ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡು ದೇಶ ಬಿಟ್ಟು ಹೋಗಿ ಎಲ್ಲೊಂದ್ ಕಡೆ ಕೂತ್ಕೊಂಡು ಹೇಳಿಕೆ ಕೊಡೋದು ಯಾವ ಒಂದು ನೈತಿಕತೆ ಇದೆ ಅವರಿಗೆ ಆತ ಹೇಳಿಕೆ ಕೊಡೋದಕ್ಕೆ?
ಸರ್ ಇನ್ನೊಂದು ಬಹಳ ಮುಖ್ಯವಾಗಿ ಈಗ ನಾನು ಕಾಂಗ್ರೆಸ್ ನಾಯಕರ ಷಡ್ಯಂತ್ರ ಹೇಳಿಕೆಗಳು ಅವೆಲ್ಲದರಿಂದ ನಾನು ಖಿನ್ನತೆಗೊಳಗಾಗ್ತೇನೆ ಅಂತ ಹೇಳ್ತೀನಿ. ನೋಡಿ, ಇವೆಲ್ಲ ಒಪ್ಕೊಳ್ಳುವಂತ ಮಾತೇನಲ್ಲ. ಅವರ ವಿಷಯ, ಅವರಂತೂ ಒಬ್ಬ ಸಂಸತ್ ಸದಸ್ಯರಾಗಿ, ಒಂದು ಬಹಳ ದೊಡ್ಡ ಕುಟುಂಬದ ಒಬ್ಬ ಸದಸ್ಯನಾಗಿ ಬೇರೆಯವರಿಗೆ ಮಾದರಿ ಆಗುವಂತ ರೀತಿಯಲ್ಲಿ ಅವರು ನಡ್ಕೋಬೇಕು. ಖಿನ್ನತೆಗೆ ಒಳಗಾಗಿದ್ದೀನಿ ಅಂತ ಹೇಳಿದ ತಕ್ಷಣ ನೀವು ವಿದೇಶಕ್ಕೆ ಓಡೋಗೋದಾ? ಖಿನ್ನತೆಗೆ ಯಾಕೆ ಒಳಗಾದ್ರು? ಅದಕ್ಕೆ ಕಾರಣ ಏನು? ತಪ್ಪು ಮಾಡಿದವರು ಯಾರು? ಅದರಿಂದ ಈ ತರ ಉತ್ತರಗಳು, ಈ ತರ ಹೇಳಿಕೆಗಳು ಕೊಡೋದು ಖಂಡಿತವಾಗಿಯೂ ಅವ್ರಿಗೂ ಒಳ್ಳೇದಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಲ್ಲ. ಅಲ್ಲ, ವಿದೇಶಕ್ಕೆ ಹೋಗೋದು ಮೊದಲೇ ನಿಗದಿಯಾಗಿತ್ತು, SIT ಕೂಡ ರಚನೆ ಈ ತರ ಪ್ರಕರಣ ಆದಾಗ ನೋಡಿ, ಇವೆಲ್ಲ ಉತ್ತರಗಳು ನೋಡಿ ಇದೇ ತೋರಿಸುತ್ತೆ ಅವರ ಒಂದು ಮನಸ್ಥಿತಿ ಏನು ಅಂತ ಅಲ್ವಾ. ಅವ್ರ ಮನಸ್ಥಿತಿ ಅಂದ್ರೆ ನಾನು ಮಾಡಿರೋದ್ರಲ್ಲಿ ಏನ್ ದೊಡ್ಡ ತಪ್ಪಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಈ 31ನೇ ತಾರೀಕು ವಾಪಸ್ ಬರ್ತಿದ್ದಾರೆ. ಅದೇ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನ್ ಕ್ರಮ ಆಗ್ಬೇಕಾಗ್ಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ಯಾವ ತರ ತಪ್ಪಾಗಿದೆ, ಏನಾಗಿದೆ ಅದೆಲ್ಲ ಅದು ತನಿಖೆ ಮುಖಾಂತರ ಗೊತ್ತಾಗತ್ತೆ. ನಾನು ಈಗಲೇ ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಆಯ್ತು, ಸಾಕಷ್ಟು ನಮ್ಮ ಮುಂದೆ ಇದೆ. ಆದ್ರೂ ಕೂಡ ಕಾನೂನು ಪ್ರಕಾರ ಏನ್ ಕ್ರಮ ಆಗಿ ತನಿಖೆ ಮುಖಾಂತರ ಮತ್ತು ನ್ಯಾಯಾಂಗಗಳ ಮುಖಾಂತರ ಅದು ತೀರ್ಮಾನ ಆಗಬೇಕು. ಅದಾಗ್ಲಿ. ಅದಕ್ಕೆ ಒಳಗಾಗಬೇಕಲ್ಲ ಇವರು. ಎಷ್ಟು ದಿವಸ ಬೇಕಾ ವಾಪಸ್ ಬರೋದಕ್ಕೆ? ಸರ್, ಲೋಕಸಭಾ ಫಲಿತಾಂಶಕ್ಕೆ ಇನ್ನೊಂದು ಕೆಲವೇ ದಿನಗಳಿರುತ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಬರುವ ನಿರೀಕ್ಷೆ? ರಾಜ್ಯದಲ್ಲಿ ಈಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಒಂದು 15ರಿಂದ 20 ಸೀಟನ್ನು ಗೆಲ್ಲುವಂತ ಸನ್ನಿವೇಶ ನಮಗಿದೆ. ದೇಶದಲ್ಲೂ ಕೂಡ ಒಳ್ಳೆ ವಾತಾವರಣ ಇದೆ. ಆದ್ರಿಂದ ಈ ಸಲ ಒಂದು ಅತ್ಯಂತ ದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಂತೂ ಜನ ನಮ್ಮ ಕೈ ಹಿಡಿದಿದ್ದಾರೆ, ಹಿಡಿತಾರೆ ಅಂತ ನನಗೆ 100% ವಿಶ್ವಾಸ ಇದೆ. ರಾಜ್ಯದಲ್ಲಿ ಪ್ರಧಾನಿ ಆಗುವಂತ ಸಮರ್ಥರು ಯಾರು ಇದ್ದಾರೆ? ರಾಜ್ಯದಿಂದ ಪ್ರಧಾನಿ ಆಗುವಂತವ್ರು ನೋಡಿ, ಇದೆಲ್ಲ ತೀರ್ಮಾನ ನಮ್ಮ ಇಂಡಿಯಾ ಒಕ್ಕೂಟ ಅವರು ತೀರ್ಮಾನ ಮಾಡಲಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಖರ್ಗೆ ಸಾಹೇಬರು, ಅವರು ಸಮರ್ಥರಿದ್ದಾರೆ. ಇದೆಲ್ಲ ತೀರ್ಮಾನಗಳು ಒಕ್ಕೂಟದಲ್ಲಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಇದ್ದಾರೆ. ಅದರಿಂದ ಆ ತೀರ್ಮಾನ ನಾವೇ ಅದ್ರ ಬಗ್ಗೆ ಈಗ ಮಾತಾಡಬೇಕು. ಸರ್, DK ಶಿವಕುಮಾರ್ ಅವರು ನಾನು ಎಷ್ಟು ದಿನ ಇರೋದಿಲ್ಲ KPCC ಅಧ್ಯಕ್ಷ ಸ್ಥಾನದಲ್ಲಿ ಅನ್ನುವಂತ ಮಾತಾಡಿದ್ರು. ಆದ್ರೆ KPCC ಸಾರಥ್ಯವನ್ನೇನು ಬದಲಾವಣೆ ಆಗುತ್ತಾ ಅಂತ? ಅದು ಪಕ್ಷದಲ್ಲಿ ಈಗ ಚುನಾವಣೆವರೆಗೂ ನಾನು ಅವ್ರನ್ನ ಮುಂದುವರಿಸಬೇಕು ಅಂತ ಇತ್ತು. ಈಗ ಚುನಾವಣೆ ಆಗಿದೆ. ಈಗ ಇನ್ನು ರಿಸಲ್ಟ್ ಎಲ್ಲ ಬರಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ಸ್ ಎಲ್ಲ ಬರಲಿ. ಅದೆಲ್ಲ ಆದ್ಮೇಲೆ ಆಮೇಲೆ ಕೂತ್ಕೊಂಡು ಏನ್ ಮಾಡಬಹುದು. ಯಾಕಂದ್ರೆ ಪಕ್ಷದ ಅಧ್ಯಕ್ಷ ಸ್ಥಾನದ ವಿಚಾರ ಅದು ಒಂದು ಬಹಳ ಮುಖ್ಯವಾದಂತ ಹುದ್ದೆ. ಅದನ್ನ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡೋದು ಪ್ರಯೋಜನ ಇಲ್ಲ. ಅದನ್ನ ಏನಾಗಬೇಕು, ಏನ್ ಮಾಡಬೇಕು ಅಂತ ಹೇಳಿ ಎಲ್ಲ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಲಿ ಮೊದಲು. ಸುಮ್ಮನೆ ನಾವು ನಿಂತ್ಕೊಂಡು ಚೇಂಜ್ ಆಗಲಿ, ಬದಲಾವಣೆ ಆಗಲಿ ಅಥವಾ ಆಗಬಾರ್ದು ಅದೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದು ಬಹಳ ಒಂದು ಗಂಭೀರವಾದ ವಿಷಯ, ಬಹಳ ಮುಖ್ಯವಾದಂತ ಹುದ್ದೆ. ಅದು ಏನ್ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಯಾವ ರೀತಿ ಮಾಡಬೇಕು ಅಂತ ಅದು ಚುನಾವಣೆ ರಿಸಲ್ಟ್ಸ್ ಎಲ್ಲ ಆದ್ಮೇಲೆ ಇನ್ನೂ ಸಮಯ ಇದೆ. ಅದಕ್ಕೇನು ಇವತ್ತು ನಾಳೆ ಆಗ್ಬೇಕು ಅಂತ ಏನಿಲ್ಲ. ಅದಕ್ಕೆ ಅದ ನಂತರ ಚರ್ಚೆ ಆಗ್ಲಿ. ಇನ್ನು ಡಿಸ್ಕಷನ್ ಕರೆಕ್ಟ್ ಆಗಿ ಆಗ್ಬೇಕು ಅದ್ರ ಬಗ್ಗೆ. ಅದೆಲ್ಲ ಮಾಡ್ಬೇಕು. ಅದೆಲ್ಲ ಒಳ್ಳೇದೇ ಆಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.